ಇಳಿದು ಬಾತಾಯಿ ಅಭಿನಂದನ ಗ್ರಂಥ ವರಕವಿ ಶ್ರೀ ಬೇಂದ್ರೆಯವರ ಕುರಿತು. ನಾವು ಈಗ ಆ ಬೃಹತ್ ಪ್ರಕರಣ ಕಾವ್ಯಾಭ್ಯಾಸಕ್ಕೆ ಕಂಪ್ಯೂಟರ್ ಸಹಾಯ 30 ಪುಟಗಳ ಬೃಹತ್ ಪ್ರಕರಣ ಇಲ್ಲಿಂಟು. ಆ ಮಹಾನ್ ವಿದ್ವಾಂಸ ಸಂಶೋಧಕ ಸಾಹಿತಿ ಶ್ರೀನಿವಾಸ್ ಹಾವನೂರ್ ಅವರದು. ನಿನ್ನೆ ಒಂದು ಸಣ್ಣ ತಪ್ಪು ಮಾಡಿದ್ದೆ. ದಾಸ ಸಾಹಿತ್ಯದ 55 ಗ್ರಂಥಗಳನ್ನು ಅವರು ಪ್ರಕಟ ಮಾಡೋಣ. 1600 ಅಲ್ಲ, 16,000 ಪದ್ಯಗಳ 55 ಸಂಪುಟದು. ನಾನು 16 ಅಂತ ಹೇಳಿದ್ದೆ, ಕ್ಷಮಿಸಿ. ಇರಲಿ. ಕಂಪ್ಯೂಟರ್ ಬರಿಯ ಗುಣಿತಗಳಲ್ಲಿ ತೊಡಗಿರುವ ಕಂಪ್ಯೂಟರಿಗೂ ನಮ್ಮ ಸಾಹಿತ್ಯಕ್ಕೂ ಯಾವ ಸಂಬಂಧ ಅಂತ ಕೇಳ್ತಾರಿಲ್ಲ. ಅಯ್ಯೋ ಶಿವ, ಚಂದಪ್ಪನ ಮೇಲೆ ಹೋಗ್ಯದ, ಮಂಗಳ ಗ್ರಹದ ಮೇಲೆ ಹೋಗ್ಯದ, ಅಲ್ಲಿದೆಲ್ಲ ಇನ್ಫಾರ್ಮೇಷನ್ ತೊಗೊಂಡು ಏನೇನಾರ ಮಾಡಿ ತಿಳಿಸ್ತಾ ಇದೆ. ಹಂಗಾರೆ ಸಾಹಿತ್ಯಕ್ಕೆ ಯಾಕದು ನೆರವಾಗೋದಿಲ್ಲ? ನೆರವಾಗ್ತದ ಅಂತ ಹೇಳ್ತಾರ. ವಧುವರನ್ನು ಜೋಡಿಸ್ತದ, ಅಡುಗೆ ಮಾಡ್ತದ, ಸಂಗೀತ ನುಡಿಸ್ತದ. ಇಷ್ಟೆಲ್ಲ ಮಾಡೋದು ನಮ್ಮ ಸಾಹಿತ್ಯಕ್ಕೂ ಅದು ಸೇವೆ ಸಲ್ಲಿಸ್ತದ. ಹೆಂಗೆ ಅಂತ ಹೇಳಿದ್ನಲ್ಲ, ಅದು ಆ ಶಬ್ದಕೋಶ, ಶಬ್ದ ಪ್ರಯೋಗ ಕೋಶಗಳನ್ನು ತಯಾರಿಸಿ ಅದ್ಭುತವಾದ ಸೇವೆಯನ್ನು ಅದು ಮಾಡ್ತದೆ ಅಂತ ಹೇಳ್ತಾರೆ ಅವರು. ಕೈಯಿಂದ ಮಾಡ್ಬೇಕಾದ್ರೆ ನಾವು ಒದ್ದಾಡ್ತೇವೆ, ಎಷ್ಟು ಸರಿ ಬರೀಬೇಕು, ಎಷ್ಟು ಸರಿ ಮಾಡಬೇಕು. ಆದರೆ ಕವಿಯ ಕಾವ್ಯ ಸಮುದಾಯವನ್ನು ಇದ್ದಕ್ಕಿದ್ದಂತೆ ಬರೆದು ಕಂಪ್ಯೂಟರ್ನ ಯಂತ್ರದ ಬಾಯಿಗೆ ಕೊಟ್ಟು ಬಿಟ್ಟರಾಯಿತು. ಅದು ಒಂದೊಂದು ಶಬ್ದವನ್ನು ತಾನೇ ಆಯ್ದುಕೊಂಡು ಪ್ರಯೋಗ ವಾಕ್ಯವನ್ನು ಕೊಡುವುದರಲ್ಲದೆ ಅಕಾರಾದಿ ಜೋಡಿಸಿ ಮುದ್ರಿಸಿ ಬಿಡುವುದು. ನೆನಪಿಡಿ, ನೀವು ಸ್ವಂತ ಪರಿಶ್ರಮದಿಂದ ಮಾಡುವಾಗ ತಪ್ಪುಗಳಾಗಬಹುದು, ಆದರೆ ಒಂದು ಅಂಶವು ಬಿಟ್ಟು ಹೋಗಬಹುದು. ಕಂಪ್ಯೂಟರ್ ಮಾತ್ರ ಎಂದಿಗೂ ಇದನ್ನು ಮಾಡುವುದಿಲ್ಲ ಅಂತ ಬರೆದಾರೆ. ಈ ಕ್ರಿಸ್ತ ಸಾಹಿತ್ಯದ ಬಗ್ಗೆ ಬಹಳ ದೊಡ್ಡ ಪ್ರಯತ್ನ ನಡೀತಾ ಇತ್ತಂತ. 1938 50-60 ಪಾದ್ರಿಗಳು, ಆ ವಿದ್ವಾಂಸರು ಕೂಡಿ ಮಾಡ್ತಾ ಇದ್ದದ್ದು 40 ವರ್ಷ ಬೇಕು ಅಂತ ಹೇಳಿರಂಥವು ಶಬ್ದ ಪ್ರಯೋಗಕೋಶ ಕ್ರೈಸ್ತ ಸಾಹಿತ್ಯ ಮಾಡಲಿಕ್ಕೆ. ಮುಂದೆ ಕಂಪ್ಯೂಟರ್ ಬಂತು. 1948 ಮೇನ್ ಫ್ರೇಮ್ ಕಂಪ್ಯೂಟರ್ ಏನು ಬಂತು, ಆವಾಗ 5 ವರ್ಷದಾಗ ಅದ್ಭುತವಾಗಿ ಆ ಶಬ್ದ ಪ್ರಯೋಗ ಸಾಹಿತ್ಯವನ್ನು ಮಾಡಿಕೊಡ್ತೀವಂಥದ್ದು. ಈ ರೀತಿ ಇದ್ದಂಥ ಈ ಕಂಪ್ಯೂಟರ್ ಸಹಾಯ ಅದ್ರ ಬಗ್ಗೆ ಬರ್ಕೋತಾ ಹೋಗ್ತಾರೆ, ಸಾಕಷ್ಟು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತಾರೆ. ಕೊಟ್ಟ ಮೇಲೆ ಇದು ಭಾಳ ಹೊಸದಲ್ಲ, ಅದಕ್ಕೆ ನಾ ಇಷ್ಟೆಲ್ಲ ಹೇಳಿಕತ್ತೇನೆ, ಇಷ್ಟೆಲ್ಲ ಬರ್ದೇನೆ ಅಂತ ಹೇಳಿ ಶ್ರೀನಿವಾಸ್ ಹಾವನೂರ್ ಅವರು ಒಪ್ಪಿಕೊಂಡು ನಮಗೆ ಮನಗಾಣಿಸ್ತಾರೆ. ಮನಗಾಣಿಸಿಷ್ಟಲ್ಲ, ನಮ್ಮ ಕುಮಾರವ್ಯಾಸ, ಹರಿಹರ, ರನ್ನ, ಪಂಪ, ರತ್ನಾಕರ, ಸರ್ವಜ್ಞ, ಮುದ್ದಣ್ಣ, ಗೋವಿಂದ ಪೈ ಆ ಹಳಬ ಶ್ರೇಷ್ಠರು. ಅದರಂತೆ ಮುಂದೆ ಕುವೆಂಪು, ಬೇಂದ್ರೆ, ಇವೆಲ್ಲ ನಮ್ಮ ನರಸಿಂಹಸ್ವಾಮಿ ಎಲ್ಲರದ್ದು ನಾವು ಪ್ರಥಮ ಘಟ್ಟದಲ್ಲಿ ಅವರು ದ್ವಿತೀಯ ಘಟ್ಟದಲ್ಲಿ ಹಾಕಿ ನಾವು ಆ ದಾಸವಾಂಗ್ಮಯ, ಶರಣರ ವಚನಗಳು ಇವನ್ನೆಲ್ಲವನ್ನು ಹಾಕಿ ನಾವು ಶಬ್ದ ಪ್ರಯೋಗ ಕೋಶಗಳನ್ನು ತಯಾರು ಮಾಡಬೇಕು ಕಂಪ್ಯೂಟರ್ ಸಹಾಯದಿಂದ. ಇದು ಅದ್ಭುತವಾದ ಕಾರ್ಯ ಅಂತ ಹೇಳ್ತಾರೆ. ಆಮೇಲೆ ಕುವೆಂಪು ಅವರೇನು ರೀ, ಅವ್ರು ಬರೀ ಸಂಸ್ಕೃತಮಯ ಅಂಥೇಳಿ ಟೀಕಾ ಮಾಡೋರು ಭಾಳ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದು ಈ ಶಬ್ದ ಪ್ರಯೋಗ ಕೋಶದಿಂದ ಗೊತ್ತಾಗ್ತದೆ. ಬೇಂದ್ರೆ ಅವರು ಯಾವಾಗೇನೋ ಬರೆದ್ರು, ಈಗ ಬರೆಯನ್ರಿ, ಈಗೇನು ಬರೀತಾರೆ, ಏನು ಬರೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದನ್ನು ಅವ್ರ ಸಮರ್ಥ ಕವಿ ಹಿಂದಕ್ಕೆ ಈಗೇನು ಕವಿ ಅಲ್ಲ ಅಂಥೇಳಿ ಏನು ಟೀಕಾ ಮಾಡ್ತಾರೆ. ಆವಾಗ ಸಹಿತ ಈ ಶಬ್ದ ಪ್ರಯೋಗ ಕೋಶದಿಂದ ಅದನ್ನು ಕಂಡು ಹಿಡಿಬಹುದು ಅಂತ. ಯಾರು ಏನೇ ಹೇಳಲಿ, ಬೇಂದ್ರೆಯವರು ಹೊಸಗನ್ನಡದ ಶಬ್ದ ಬ್ರಹ್ಮರೆಂಬುದು ನಿಸ್ಸಂದಿಗ್ಧವಾದುದು. ಅವರು ಶಬ್ದಗಳಿಗೆ ಹೊಸ ಅರ್ಥಗಳನ್ನು ಕಲ್ಪಿಸುತ್ತಾರೆ. ಒಂದು ಶಬ್ದವು ವಾಚ್ಯಾರ್ಥ ಮಾತ್ರವಲ್ಲದೆ ವ್ಯಂಗ್ಯಾರ್ಥ, ವಿರೋಧಾರ್ಥ, ಗೂಢಾರ್ಥ, ಮಂತ್ರಾರ್ಥ ಏನೆಲ್ಲವನ್ನು ಹೊರಡಿಸಬಹುದು ಅಂತ ಬರಿತಾ
ಎಷ್ಟೊಂದು ಅದ್ಭುತವಾಗಿ ಬೇಂದ್ರೆಯವರು ಅದಕ್ಕೆ ಸೂಕ್ತವಾದ ಶಬ್ದ ಶರೀರವನ್ನು ಉಸಿರಾಡುವಷ್ಟು ಸಹಜ ರೀತಿಯಲ್ಲಿ ಒದಗಿಸುತ್ತಾರೆ. ಅದ್ಭುತ ಅಲ್ಲ? ಅದಕ್ಕೆ ನೋಡಿ ಹೆಂಗೆ ಅದರ ಉದಾಹರಣೆ ಕೊಡ್ತಾರೆ. ಗಿಡಗಂಟೆಯ ಕೊರಳು ಕಣ್ಣ ಕಡೆಗೋಲು ಏವಿ ದುಡುಕತಾವ ತುಳುಕ್ಯಾಡತಾವ ಕಡಿಕಿ. ಇಂಥವೆಲ್ಲ ಎಷ್ಟು ಅದ್ಭುತವಾದ ಶಬ್ದಗಳನ್ನು ಬೇಂದ್ರೆ ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಬೇಂದ್ರೆ ಕಾವ್ಯದಲ್ಲಿ ಬರುವ ಶಬ್ದಗಳ ಅರ್ಥ ವಿಶೇಷವನ್ನು ಕಂಡುಕೊಳ್ಳುವುದು ಉಚ್ಚ ಮಟ್ಟದ ಕಾವ್ಯಾಭ್ಯಾಸವೆನಿಸುವುದರಲ್ಲಿ ಸಂದೇಹವೇ ವಿಲ್ಲ ಅಂತ ಬರೀತಾರೆ. ಇದನ್ನು ತೋರ್ಪಡಿಸಲು ಅವರ ಸಮಗ್ರ ಶಬ್ದ ಪ್ರಯೋಗಕೋಶ ಸಿದ್ಧವಾಗಬೇಕು ಕಂಪ್ಯೂಟರ್ ಸಹಾಯದಿಂದ ಅಂತ ಬರೀತಾರೆ. ನೋಡಿ, ಯಾವಾಗ 1970ರ ದಶಕದಲ್ಲಿ ಬರೀತಾರೆ. ಅವರ ಕವನಗಳು ಎಷ್ಟವ, ಅದರೊಳಗೆ ಶಬ್ದಗಳು ಎಷ್ಟವ, ಇದನ್ನೆಲ್ಲ ಲೆಕ್ಕ ಹಾಕ್ಬೋದಲ್ಲ. ಅದ್ಭುತವಾಗಿ ಲೆಕ್ಕ ಹಾಕ್ತದೆ ಕಂಪ್ಯೂಟರು. ನೋಡಿ, ಇಲ್ಲಿ ಅವರು ಒಂದು ಉದಾಹರಣೆಯನ್ನು ಮಾಡಿಬಿಟ್ಟಾರೆ. 4 ಹಾಡುಗಳನ್ನು ತಗೊಂಡಾರ. ಗುರುದೇವ, ಹಾಡು ಪಾಡು, ನರಕದಲ್ಲಿಯ ಸ್ವರ್ಗ, ನಾವು ಬರ್ತೇವಿನ್ನ. ಈ ಕವನಗಳನ್ನ ಪೂರ್ಣವಾಗಿ ಅಧ್ಯಯನ ಮಾಡಿ ಹೇಗೆ ಮಾಡಬೇಕು ಅನ್ನುವುದನ್ನು ತೋರ್ಸಾರ ಆವಾಗಿನ ಕಾಲಕ್ಕೆ. ಆವಾಗೇನು ಕಂಪ್ಯೂಟರ್ದಲ್ಲಿ ಕನ್ನಡ ಇದ್ದಿದ್ದಿಲ್ಲ, ಕನ್ನಡ ಇರಲೇ ಇಲ್ಲ. ಅದಕ್ಕೆ ಅವ್ರು ಏನು ಮಾಡ್ತಾರಂದ್ರೆ ಕನ್ನಡದ ಅಕ್ಷರಗಳನ್ನು ರೋಮನ್ ಲಿಪಿಯಲ್ಲಿ ತೆಗೆದಾರ. ಮುಂಚೆ ಬರೆದು ಅದನ್ನು ನೀವು ಮುಂಚೆ ಮಾಡಬೇಕು, ಅದನ್ನು ಕೊಡಬೇಕು ಕಂಪ್ಯೂಟ್ರಿಗೆ. ಅದನ್ನು ಕೊಟ್ಟ ನಂತರ ನಾವೇನು ಮಾಡಬೇಕು, ಅದನ್ನು ಕೊಟ್ಟ ನಂತರ ಅದು ಶಬ್ದ ಪ್ರಯೋಗ ಮಾಡೋದು ಭಾಳ ಸುಲಭ ಆಗ್ತದೆ ಅಂತ ಬರೀತಾರೆ. ಅಂದರೆ ಭಾಳಷ್ಟು ಸಮಯ ಕೆಲಸ ಅಲ್ಲಿಯೂ. ಯಾಕಂದರೆ ಆವಾಗ 1970ರ ದಶಕದಲ್ಲಿ 80ರ ದಶಕದಲ್ಲಿ ಕಂಪ್ಯೂಟ್ರ್ಗಳಿಗೆ, ಆ ದೊಡ್ಡ ದೊಡ್ಡ ಕಂಪ್ಯೂಟ್ರಿಗೆ ಕನ್ನಡ ಅರ್ಥ ಆಗ್ತಾ ಇದ್ದಿಲ್ಲ. ಈಗೇನಾಗ್ಯದ, ಈಗ ಅದ್ಭುತವಾಗ್ಯದ. ಕನ್ನಡವು ಕಂಪ್ಯೂಟ್ರದಲ್ಲಿ ಸೇರ್ಕೊಂಡ್ಬಿಟ್ಟದೆ. ಹೌದಲ್ಲ? ಕನ್ನಡವು ಕಂಪ್ಯೂಟರ್ದಲ್ಲಿ ಸೇರ್ಕೊಂಡ್ಬಿಟ್ಟದೆ. ಅದಕ್ಕಾಗಿ ಬೇಂದ್ರೆ ಕವನ ಸಂಗ್ರಹಗಳ ಇಲ್ಲಿ ಪದ್ಯಗಳ ಪುಟಗಳ ಸಂಖ್ಯೆ ಸುಮಾರು 1314 ಆಗ್ತಾವೆ. ಈ ಕಾರಣದಿಂದ ಶಬ್ದ ಪ್ರಯೋಗ ಕೋಶ ಕನಿಷ್ಠ 6000 ಪುಟ ಆಗ್ತದಂತ ಬರಿತಾ ಇದ್ದಾರೆ. ತಾವು ಹೇಳುವಂಗೆ ಶಬ್ದ ಪ್ರಯೋಗ ಕೋಶ 6000 ಪುಟ ಆಗ್ತದಂತ ಬರೀ ಅವರು ಒಂದು ಲೆಕ್ಕ ಹಾಕಿದ್ದಾರೆ ಶ್ರೀಮಾನ್ ಹಾವನೂರವರು. ಅದನ್ನು ಕಂಪ್ಯೂಟರ್ದಾಗ ಇಡ್ಬೋದು, PDF ಮಾಡ್ಬೋದು, ಯಾರಿಗೆ ಬೇಕಾದರೂ ಕೊಡ್ಬೋದು. ಅದ್ಭುತವಾದಂಥ ಕಾರ್ಯ ಅಲ್ಲ? ಯಾರು ಆಸಕ್ತಿ ಮತ್ತು ಅದರಿಂದ ಒಂದು ತುಲನಾತ್ಮಕ ಅಧ್ಯಯನ ಏನು ಬೇಕಾದ್ರೂ ಮಾಡ್ಬೋದು. ಒಂದು ಅಲ್ಲ ಅಂಥ ಅದ್ಭುತವಾದ ಕಾರ್ಯ ಇದು. ಬರೀ ಬೇಂದ್ರೆಯವ್ರದ್ದು ಅಷ್ಟೇ ಅಲ್ಲ, ಕುವೆಂಪು ಅವ್ರದ್ದು, ನರಸಿಂಹಸ್ವಾಮಿಯವ್ರದ್ದು, ಕಂಬಾರವ್ರದ್ದು ಎಲ್ಲರದನ್ನು ಮಾಡ್ಬೇಕು. ಇಷ್ಟೇ ಅಲ್ಲದೆ ಗದ್ಯ ಸಾಹಿತ್ಯವನ್ನೂ ಕೂಡ ಅಲ್ಲಿ ಕೂಡ ಶಬ್ದ ಪ್ರಯೋಗ ಕೋಶವನ್ನು ನಾವು ತಯಾರು ಮಾಡ್ಬೋದು. ಈಗ ನಾನು ಮಾಡೇನಿ, ಒಂದು ಮಾಡಿ ತೋರ್ಸೇನೆ. ಈಗ ಅವು 4 ಕವನಗಳನ್ನು ಏನು ಮಾಡಿ ತೋರ್ಸೇನೆ. ಆದರೆ ಅದು ಭಾಳ ಲಿಮಿಟೆಡ್ ಅಂತಾರೆ ಅವರು. ಆಮೇಲೆ ಕಂಪ್ಯೂಟ್ರಿಗೆ ಏನು ಮಾಹಿತಿ ಬೇಕಾದರೂ ಅದನ್ನು ಹೆಂಗೆ ಮಾಡಬೇಕಾಗ್ತದೆ ಅಂತಂದ್ರೆ ಅದನ್ನು ಒಂದು ಅಂಕಿಯೊಳಗೆ ಕೊಡಬೇಕಾಗ್ತದೆ. ಬೇಂದ್ರೆ ಅಂತ ನಾವು ಬೇಂದ್ರೆ ಎಂಬ ಶಬ್ದವನ್ನು ಕಂಪ್ಯೂಟರ್ದಾಗ ಹಾಕ್ಬೇಕಾದ್ರೆ ನೋಡ್ರಿ, 2 5 ಪೂಜಿ 5 4 0 9 5 ಇಷ್ಟು ಶಬ್ದ ಬೇಕಾಗ್ತಾವೆ ಒಂದು ಕಂಪ್ಯೂಟ್ರಿಗೆ ಬೇಂದ್ರೆ ಅಂತ ಹಾಕ್ಲಿಕ್ಕೆ. ಈಗೇನೋ ಬದಲಾಗಿರ್ಬೋದು, ನನಗೆ ಗೊತ್ತಿಲ್ಲ. ಇದಕ್ಕೆ ಈ ಪ್ರೋಗ್ರಾಮಿಂಗ್ ಅಂತೇನಂತೇವಲ್ಲ, ಈ ಪ್ರೋಗ್ರಾಮಿಂಗ್ ಮಾಡಿಸಿ ಅದನ್ನು ಕಂಪ್ಯೂಟರ್ದಾಗ ಹಾಕಬಹುದು. ಈಗನಕ ಭಾಳ ಇದು ಆಗಿಬಿಟ್ಟದ, ಅತ್ಯಂತ ವೇಗ. ಅವ್ರು ಹೇಳ್ತಾರೆ ತಾವೇನು ಆ 4 ಕವನಗಳನ್ನು ಏನು ಮಾಡಿದ್ವಿ, ಆ 4 ಕವನಗಳನ್ನೇ ಮಾಡಿದ್ವಿ. ಗುರುದೇವ ನಿನ್ಹಾಂಗ ಹಾಡಾಕ ನಿನ್ಹಾಂಗ ಆಡಾಕ ಪಡೆದು ಬಂದಿರಬೇಕು ಗುರುದೇವ. ಅದು ಹಾಡು ಪಾಡು, ನರಕದಲ್ಲಿ ಸ್ವರ್ಗ, ನಾವು ಬರ್ತೇವಿನ್ನ. ಇದನ್ನು ಇವ್ರು ಮಾಡೇ ಬಿಟ್ಟಾರೆ. ಮಾಡಿದ್ರೆ ಫೋಟೋ ಹಾಕ್ತಾರೆ ಇಲ್ಲಿ ಕೊನೆಗೆ. ನಮ್ಗೆ ಅರ್ಥ ಆಗೋದು ಫೋಟೋ ಹಾಕ್ಯಾರ. ಅದು ಹಾಕಿದ ಮೇಲೆ ಎಷ್ಟು 26ನೇ ತಾರೀಕು ಜನವರಿ ಹಾಕ್ತಾರೆ, ಸಂಜೆ 6:32 ಅದನ್ನು ಹಾಕಿ ಕಂಪ್ಯೂಟ್ರಿಗೆ ಆರ್ಡರ್ ಕೊಡ್ತಾರೆ, ಆ ಮೇನ್ ಫ್ರೇಮ್ ಕಂಪ್ಯೂಟ್ರಿಗೆ. ಅದು ಕೇವಲ 2 ಮಿನಿಟು
23 ಸೆಕೆಂಡ್ನೊಳಗೆ ತನ್ನ ಕಾರ್ಯವನ್ನು ಮುಗಿಸ್ತದೆ ಅಂತ ಹೇಳಿದ್ದಾರೆ. ಅದ್ಭುತ ಕಾರ್ಯ. ನಮಸ್ಕಾರ. ಮತ್ತೆ ನಾಳೆ ಮುಂದುವರಿಯುತ್ತೆ.